ಮೈಸೂರಿನಲ್ಲಿರ್ತಕ್ಕಂಥ ಡಾಲರ್ಸ್ ಕಾಲೋನಿಯಲ್ಲಿರುವ ನಿವಾಸ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಅಲ್ಲಿಗೆ ಹೋಗಿದ್ದಾರಂತೆ. ದೆಹಲಿಯಿಂದ ವಾಪಸ್ ಆಗಿದ್ದಾರೆ. ದೆಹಲಿಯಲ್ಲಿ ಒಂದಷ್ಟು ಕೇಂದ್ರ ಮಟ್ಟದ ನಾಯಕರನ್ನ ಭೇಟಿಯಾಗಿ ಬಂದಿದ್ದಾರೆ. ಇವತ್ತು ಆಪ್ತರ ಜೊತೆಯಲ್ಲಿ ಸಭೆಯನ್ನ ನಡೆಸ್ತಾ ಇದ್ದಾರೆ ಯಡಿಯೂರಪ್ಪನವರು. ಈ ಕಾರಣಕ್ಕೆ ವಿಜಯೇಂದ್ರ ಅವರು ಕೂಡ ಅಲ್ಲಿಗೆ ಆಗಮಿಸಿದ್ದಾರೆ. ರೇಣುಕಾಚಾರ್ಯ, BC ಪಾಟೀಲ್, ಹಾಗೆ ಬಸವರಾಜ ದಡೇಸಗೂರ್, ರಾಮಚಂದ್ರಪ್ಪ ಇತ್ಯಾದಿ ಬಿಜೆಪಿಯ ನಾಯಕರು ಇದೀಗ BS ಯಡಿಯೂರಪ್ಪನವರ ನಿವಾಸಕ್ಕೆ ಆಗಮಿಸ್ತಾ ಇದ್ದಾರೆ. ನೇರ ಪ್ರಸಾರದ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಯಡಿಯೂರಪ್ಪನವರ ಮನೆಗೆ ವಿಜಯೇಂದ್ರ ಟೀಮ್ ಆಗಮಿಸ್ತಾ ಇದೆ. ಹೀಗೆ ವಿಜಯೇಂದ್ರ ಟೀಮ್ ಅಂದ್ರೆ ಬಿಜೆಪಿಯವರು ಇಲ್ಲಿಲ್ಲ, ನಮ್ದ್ರಲ್ಲಿ ಏನು ಟೀಮ್ ಇಲ್ಲ, ಎಲ್ಲರೂ ಒಟ್ಟಾಗಿದ್ದೀವಿ ಅಂತ ಹೇಳ್ತಾರೆ. ಆದ್ರೆ ಈ ಸಭೆ ಹಂಗೆ ಒಟ್ಟಾಗಿ ನಡೆಸೋ ಸಭೆ ಆಗಿದ್ದಿದ್ರೆ ಯಾಕೆ ಕೇವಲ ರೇಣುಕಾಚಾರ್ಯ ಹಾಗೆ ದಡೇಸುಗೂರ್ ಅವರು, ಯಾರೆಲ್ಲ ಯತ್ನಾಳ್ ಅವರು ವಿರುದ್ಧ ಮಾತನಾಡ್ತಿದ್ದಾರೆ ಅವರೇ ಯಾಕೆ ಬರ್ತಿದ್ದಾರೆ? ಯತ್ನಾಳ್ ಅವ್ರನ್ನೂ ಕರೆಸ್ಬೋದಾಗಿತ್ತು. ನೋಡಿ, ರೇಣುಕಾಚಾರ್ಯ ಕೂಡ ಬಂದಿದ್ದಾರೆ ಇದೀಗ ಯಡಿಯೂರಪ್ಪನವ್ರ ಮನೆಗೆ. ಮತ್ತೊಂದು ಕಡೆಯಲ್ಲಿ ಮಟ್ಟಿಗೆ ಎಲ್ಲಾ ನಾಯಕರು ಯಡಿಯೂರಪ್ಪ ಅವ್ರ ಮನೆಗೆ ಹೋಗ್ತಿದ್ದಾರೆ ಅಂತಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಹಲ್ಚಲ್ ಮೂಡಿಸಿದ್ದಾರೆ ಅಂತ ಲೆಕ್ಕ. ಹೌದೌದು. ಈ ಚುನಾವಣೆ ಸಂದರ್ಭದಲ್ಲಿ ಮಹಾರಾಷ್ಟ್ರ ಹಾಗೆ ಜಾರ್ಖಂಡ್ನಲ್ಲಿ ಏಕ್ ಹೇತೋ ಸಾಥ್ ಹೈ ಅನ್ನೋದು ಬಹಳ ಹೆಲ್ಪ್ ಆಯಿತು ಬಿಜೆಪಿಗೆ ಅಂತ ವಿಶ್ಲೇಷಣೆ ಇದೆ. ನಾವು ಮತ್ತೆ ಕೇಳ್ತಿರೋದು, ಏಕ್ ಹೇತೋ ಸೇಫ್ ಹೈ ಕೇವಲ ಮತದಾರರಿಗೆ ಮಾತ್ರನಾ? ಬಿಜೆಪಿಯ ಒಳಗಡೆ ಏಕ್ ಹೇತೋ ಅನ್ನೋ ಪ್ರಸ್ತಾಪನೇ ಇಲ್ವಾ ಅಂತ. ಹಿಂಗೆ ಒಡೆದು ಮನೆ ಆಗಿದೆ ಬಿಜೆಪಿ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನಾಯಕರ ನಡೆಯಿಂದಲೇ ಗೊತ್ತಾಗೋ ಹಾಗೆ ಮಾಡ್ತಾ ಇದ್ದಾರೆ. ಸುರೇಶ್ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ. ಸುರೇಶ್, ಏನ್ ಮೀಟಿಂಗ್ ಇದು ಯಡಿಯೂರಪ್ಪನವ್ರ ನಿವಾಸದಲ್ಲಿ? ಸ್ಮಿತಾ, ಕಳೆದ 2 ತಿಂಗಳಿಂದನೂ ಕೂಡ ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ತಾರಕಕ್ಕೆ ಏರಿರೋದು ಈಗಾಗಲೇ ಮುಚ್ಚಿಟ್ಟಿರುವಂತಹ ಸತ್ಯ ಏನಲ್ಲ, ಎಲ್ರಿಗೂ ಕೂಡ ಗೊತ್ತಿರುವಂತದ್ದು. ಇದರಲ್ಲಿ ಪ್ರಮುಖವಾಗಿ ಈಗ ಯತ್ನಾಳ್ ಟೀಮ್ ವರ್ಸಸ್ BY ವಿಜಯೇಂದ್ರ ಟೀಮ್ ಅನ್ನೋಂತೆ ಆಗಿರ್ತಕ್ಕಂಥದ್ದು. ಈಗ BY ವಿಜಯೇಂದ್ರ ಅವರ ವಿರುದ್ಧ ಯತ್ನಾಳ್ ಅವರು ಹಾಗೆ ಯಡಿಯೂರಪ್ಪ ಅವರ ವಿರುದ್ಧ ಕೂಡ ಏನ್ ಗುಡುಕ್ತಾ ಇದ್ದಾರೆ. ಪ್ರತಿ ಬಾರಿ ಕೂಡ ಬಂದ ಕಡೆ ಹೋದ ಕಡೆ ಎಲ್ಲ ಕೂಡ ವಿಜಯೇಂದ್ರ ಹಾಗೆ ಯಡಿಯೂರಪ್ಪ ಕುಟುಂಬವನ್ನ ಕೆಣ್ಕೊಂತ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಇದನ್ನ ಕಣಿಸಿರ್ತಕ್ಕಂತಹ ಯಡಿಯೂರಪ್ಪ ಹಾಗೆ BY ವಿಜಯೇಂದ್ರ ಬೆಂಬಲಿತ ಮಾಜಿ ಶಾಸಕರು ಸುಮಾರು 20-30ಕ್ಕೂ ಹೆಚ್ಚು ಮಾಜಿ ಶಾಸಕರು ಇದೀಗ ಯತ್ನಾಳ್ ಅವರ ಏನು ಉಚ್ಚಾಟನೆಗೆ ಬಿಗಿಪಟ್ಟನ್ನು ಹಿಡಿದಿರ್ತಕ್ಕಂಥದ್ದು. ಈಗ ನಿನ್ನೆ ಅಷ್ಟೇ ಒಂದು ಬೆಳವಣಿಗೆ ಅಂತ ನೋಡಿದ್ರೆ, ನಿನ್ನೆ BY ವಿಜಯೇಂದ್ರ ಅವರು ಕೂಡ ದೆಹಲಿಗೆ ಹೋಗಿ ಅಮಿತ್ ಶಾ ಅವರನ್ನ ಹಾಗೆ ನಿನ್ನೆ ನಡ್ಡಾ ಅವರನ್ನ JP ನಡ್ಡಾ ಅವರನ್ನ ಭೇಟಿಯಾಗಿ ದೂರನ್ನ ಕೊಟ್ಟು ಬಂದಿದ್ದಾರೆ ಅಂತಕ್ಕಂಥದ್ದು ಈಗಾಗಲೇ ಗೊತ್ತಿರುವಂತ ವಿಚಾರ. ಇದಕ್ಕೆ ಪೂರಕವಾಗಿ ಈಗ ಮತ್ತೆ ಇವತ್ತು ಯಡಿಯೂರಪ್ಪ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತಿರ್ತಕ್ಕಂಥದ್ದು. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಯಡಿಯೂರಪ್ಪ ಅವರು ಹಾಗೇನೆ BY ವಿಜಯೇಂದ್ರ ಜೊತೆಗೆ ಸುಮಾರು 20ಕ್ಕೂ ಹೆಚ್ಚು ಮಾಜಿ ಶಾಸಕರು ಭಾಗಿಯಾಗಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಈಗಾಗಲೇ MP ರೇಣುಕಾಚಾರ್ಯ ಅವರು, ಕಟ್ಟ ಸುಬ್ರಹ್ಮಣ್ಯ ನಾಯ್ಡು, ಬಸವರಾಜ ನಾಯಕ್, ಮಾಡಾಳ್ ವಿರೂಪಾಕ್ಷಪ್ಪ, MD ಲಕ್ಷ್ಮೀನಾರಾಯಣ ಸೇರಿದಂತೆ ಬಸವರಾಜ ದಡೇಸಗೂರು, ಹಾಗೇನೆ BC ಪಾಟೀಲ್ ಅವರು, ರಾಮಚಂದ್ರಪ್ಪ ಅವರು ಎಲ್ಲರೂ ಕೂಡ ಸಭೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಮುಂದೆ ಯಾವ ರೀತಿಯ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕು, ಮತ್ತೆ ಈಗ ಏನು ರಾಜ್ಯದಲ್ಲಿ ಪ್ರವಾಸವನ್ನ ಮಾಡಿದ್ದಾರೆ, ಈ ಪ್ರವಾಸ ಅಂದ್ರೆ ಏನು ಕುರುಡುಮಲೆ ಗಣಪತಿ ಹಾಗೆ ಮೈಸೂರಿನಲ್ಲಿ ಹೋಗಿ ಪ್ರವಾಸವನ್ನು ಕೈಗೊಂಡು ಅಲ್ಲಿಯ ಸ್ಥಳೀಯ ನಾಯಕರು ಹಾಗೇನೆ ಸಂಸದರವನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಏನು ಯಡಿಯೂರಪ್ಪ ಹಾಗೆ ವಿಜಯೇಂದ್ರ ಅವರ ವಿರುದ್ಧ ಗುಡುಕ್ತಿರ್ತಕ್ಕಂತಹ ಯತ್ನಾಳ್ ಅವರ ವಿರುದ್ಧ ಕ್ರಮಕ್ಕೆ ಅವರ ಬೆಂಬಲವನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಈ ಮಾಜಿ ಶಾಸಕರು, ಏನು ವಿಜಯೇಂದ್ರ ಬೆಂಬಲಿತ ಟೀಮ್. ಸೊ ಈ ನಿಟ್ಟಿನಲ್ಲಿ ಇದೀಗ ಮುಂದಿನ ರೂಪುರೇಷೆಗಳು ಏನಾಗಬೇಕು, ಸಮಾವೇಶವನ್ನ ಮಾಡಬೇಕು ಅಂತಕ್ಕಂಥದ್ದು ಕೂಡ ಒಂದು ನಿರ್ಧಾರ ಆಗಿರ್ತಕ್ಕಂಥ ದಾವಣಗೆರೆಯಲ್ಲಿ. ಅದರ ರೂಪುರೇಷೆ ಹಾಗೆ ಅದರ ಲಾಭ ನಷ್ಟಗಳು ಎಲ್ಲರೂ ಕುರಿತಂತೆ. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನಲ್ಲಿ ಕಳೆದ 3-4 ದಿನದಿಂದ ಊಟಿ ತರ ವಾತಾವರಣ ಇದೆ. ಬೆಳಗ್ಗೆ ಎದ್ರೆ ಚಳಿ, ಸಂಜೆ ಹೊತ್ತಿಗೆ ಜಿಟಿ ಮಳೆ. ಯಾಕೆ ಹಿಂಗೆ ಚಳಿಗಾಲದಲ್ಲಿ ಅಂತ ಹೇಳಿ ಕೆಲವರು ಅನ್ಕೊಳ್ತಿದ್ರೆ, ಗೊತ್ತಿಲ್ಲದವ್ರಿಗೆ ನೀವೇ ಎಲ್ಲರಿಗೂ ಗೊತ್ತಿರೋ ವಿಚಾರ. ಬೆಂಗಲ್ ಚಂಡಮಾರುತ ತಮಿಳುನಾಡು ಹಾಗೆ ಪುದುಚೇರಿಯನ್ನ ಕಾಡ್ತಾ ಇದೆ. ಅದರ ಎಫೆಕ್ಟ್ ರಾಜ್ಯ ರಾಜಧಾನಿ ಮೇಲೂ ಕೂಡ ಕಾಣೋಕ್ ಸಿಗ್ತಾ ಇದೆ. ತಮಿಳುನಾಡು ಪುದುಚೇರಿಯಲ್ಲಂತೂ ಕಡಲ ಅಬ್ಬರ ಜನಜೀವನ ದಿಕ್ಕುಪಾಲಾಗಿ ಹೋಗಿದೆ. ರಸ್ತೆಗಳೆಲ್ಲ ಮಳೆಯಿಂದಾಗಿ ಕೆರೆಯಂತಾಗಿ ಹೋಗಿದೆ ಅಂತೆ. ತಮಿಳುನಾಡಿನಲ್ಲಿ ಸೈಕ್ಲೋನ್ ಅಬ್ಬರಕ್ಕೆ ಈಗ ಆಲ್ರೆಡಿ 4 ಬಲಿಯಾಗಿ ಹೋಗಿದೆ. ಕರ್ನಾಟಕದಲ್ಲೂ ಕೂಡ ಬೆಂಗಲ್ ಚಂಡಮಾರುತದ ಪರಿಣಾಮ ಕಾಣೋಕೆ ಸಿಗ್ತಾ ಇದೆ. ಬೆಂಗಳೂರು, ಕೋಲಾರ ಇತ್ಯಾದಿ ಭಾಗದಲ್ಲಿ ಸಣ್ಣ ಪ್ರಮಾಣದಲ್ಲಿ ಮಳೆ ಆಗ್ತಾನೆ ಇದೆ. ನಿನ್ನೆ ಅಂತೂ ಇಡೀ ದಿನ ಜಿಟಿ ಮಳೆ.
ಇವತ್ತು ಬೆಳಗ್ಗಿನಿಂದಲೂ ಕೂಡ ಮೋಡ ಕವಿದ ವಾತಾವರಣ ಬೆಂಗಳೂರು ಹಾಗೆ ಕೋಲಾರ ಸುತ್ತಮುತ್ತ. ಕಚೇರಿ ಬರೋರಿಗೆಲ್ಲ ಸಿಕ್ಕಾಪಟ್ಟೆ ಸಮಸ್ಯೆ ನಮಗೂ ಆಗಿದೆ. ಕಷ್ಟ ಆಯ್ತು. ಅದೇ ಶ್ರೀಪಾದ್ ಅವ್ರ ಸ್ವಂತ ಅನುಭವ ಹೇಳ್ತಿದ್ದಾರೆ. ಎನಿವೆ ಪುದುಚೇರಿಯ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ರಸ್ತೆ ತುಂಬೆಲ್ಲ ನೀರು ತುಂಬ ಹೋಗಿದೆ. ಮಳೆಯ ಆರ್ಭಟ ಅಷ್ಟರ ಮಟ್ಟಿಗಿದೆ. ಈಗ ತಮಿಳುನಾಡಿನಲ್ಲಿ 4 ಸಾವನ್ನಪ್ಪಿದ್ದಾರೆ ಚಂಡಮಾರುತದ ಪರಿಣಾಮವಾಗಿ. ಹಾಗೆ ರಕ್ಷಣಾ ಕಾರ್ಯಾಚರಣೆ ಯಾವ ರೀತಿ ನಡೀತಾ ಇದೆ ನೀವು ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನಲ್ಲಿ ಮಳೆ ಆಗಿ ಹೀಗೆಲ್ಲ ಆದಾಗ ಭಯಂಕರ ಮೀಮ್ಸು ಟ್ರೋಲ್ಗಳೆಲ್ಲ ಆಗುತ್ತಪ್ಪ ಸೋಷಿಯಲ್ ಮೀಡಿಯಾ ಪೇಜಲ್ಲಿ. ಬಟ್ ಎನಿವೆ ಚೆನ್ನೈ ಇದು ಕೋಸ್ಟಲ್ ಅಂದರೆ ಸಮುದ್ರ ತೀರಕ್ಕೆ ಹೊಂದ್ಕೊಂಡಿರೋ ಜಾಗ, ಹಾಗಾಗಿ ಪರಿಣಾಮಗಳು ಹೆಚ್ಚಿರುತ್ತೆ. ರಸ್ತೆಯಲ್ಲೆಲ್ಲ ನೀರು ತುಂಬಿಕೊಂಡಿದೆ ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಕಡಲ ಅಬ್ಬರ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿ ಈಗ ಹವಾಮಾನ ಇಲಾಖೆಯವರು ನಿನ್ನೆ ಹೇಳಿದ್ದಾರೆ ಇನ್ನೊಂದು 2-3 ದಿನ ಇದೇ ರೀತಿ ವಾತಾವರಣ ಇರುತ್ತೆ ಅಂತ ಹೇಳಿ. ಯೆಲ್ಲೋ ಅಲರ್ಟ್ ಕೂಡ ಇದೆ ದಕ್ಷಿಣ ಒಳನಾಡಿನಲ್ಲಿ. ಪುದುಚೇರಿಯ ರಸ್ತೆಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಅಲ್ಲಿ ಜನ ನದಿ ದಾಟ್ತಿದ್ದಾರೇನೋ ಅಂತ ಅನಿಸ್ತಾ ಇದೆ. ಅಷ್ಟರ ಮಟ್ಟಿಗೆ ಬೆಂಗಲ್ ಚಂಡಮಾರುತದಿಂದಾಗಿ ಇಷ್ಟೆಲ್ಲ ಸಮಸ್ಯೆ ಆಗಿದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ, ಅದರಿಂದ ಫೆಂಗಲ್ನಿಂದ ತಮಿಳುನಾಡು ಪುದುಚೇರಿಯಲ್ಲಿ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ. ನೋಡಿ, ತಾವು ಗಮನಿಸ್ತಾ ಇದ್ರಿ ವಿವಿಧ ಭಾಗಗಳಲ್ಲಿ ಎಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ನಾವು ನಿಮಗೆ ತೋರಿಸ್ತಾ ಇದ್ವಿ. ಮತ್ತೊಂದು ಕಡೆ ಪುದುಚೇರಿಯಲ್ಲಿಯೂ ಕೂಡ ಅದೇ ರೀತಿಯ ಸಮಸ್ಯೆ. ಜನಜೀವನವಂತೂ ಎಷ್ಟು ಕಷ್ಟ ಬೀಳ್ತಿದ್ದಾರೆ. ರಸ್ತೆ ದಾಟೋದಕ್ಕೂ ಎಷ್ಟು ಸಮಸ್ಯೆ ಆಗ್ತಾ ಇದೆ. ಇದು ರಸ್ತೆನೋ ನದಿನೋ ಮೇಲ್ಸೇತುವೆನೋ ಒಂದೂ ಗೊತ್ತಾಗ್ತಿಲ್ಲ, ಅಷ್ಟರ ಮಟ್ಟಿಗೆ ಸಮಸ್ಯೆ ಆಗಿದೆ. ಮತ್ತೊಂದ್ ಕಡೆ ಬೆಂಗಳೂರಿನ ದೃಶ್ಯ ಗಮನಿಸ್ತಾ ಇದ್ದೀರಿ. ಪುದುಚೇರಿ ಹಾಗೆ ಊಟಿ ಅಂತ ಹಂಗೆ ಕಾಣಿಸ್ತದೆ. ಊಟಿ ಅಂತ ಹೇಳಿ. ಊಟಿ ತರ, ಹೌದು ನಾನು ಹೇಳ್ತಾ ಇದ್ದೆ ಊಟಿ ತರ ಇದೆ ಎನ್ವಿರಾನ್ಮೆಂಟ್ ಅಂತ, ಹಂಗೆ ಇದೆ ಅಂತ ಇವತ್ತು ಬೆಂಗಳೂರಿನ ಪರಿಸ್ಥಿತಿ. ಬೆಂಗಳೂರು ಹಾಗೆ ಕೋಲಾರ ಸುತ್ತಮುತ್ತ ನಿನ್ನೆ ಕೂಡ ಸಣ್ಣ ಪ್ರಮಾಣದಲ್ಲಿ ಮಳೆ ಆಗ್ತಲೇ ಇತ್ತು. ಇಡೀ ದಿನ ಇವತ್ತು ಕೂಡ ಬಹುತೇಕ ಹಾಗೆ ಮುಂದುವರಿಯುತ್ತೆ ವಾತಾವರಣ. ಥಂಡಿ ಚಳಿ, ಹೀಗಾಗಿ ಮಕ್ಕಳು ವಯೋವೃದ್ಧರ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ಇರಬೇಕು ಅಂತ ಹೇಳಿ ವೈದ್ಯರು ಆಲ್ರೆಡಿ ಸಲಹೆಯನ್ನು ನೀಡಿದ್ದಾರೆ. ವೈರಲ್ ಫೀವರ್ ಹೆಚ್ಚಾಗಿ ಇಂಥ ಸಂದರ್ಭದಲ್ಲಿ ಕಾಣಿಸ್ಕೊಳ್ಳೋದು. ಹೀಗಾಗಿ ವಯೋವೃದ್ಧರು ಹಾಗೆ ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಅನ್ನೋದು ವೈದ್ಯರ ಸಲಹೆ. ಬೆಂಗಳೂರು, ಪುದುಚೇರಿ, ಚೆನ್ನೈ, ವಿಶಾಖಪಟ್ಟಣ ಅಲ್ಲಿನ ದೃಶ್ಯಗಳನ್ನು ಏಕಕಾಲದಲ್ಲಿ ಗಮನಿಸ್ತಾ ಇದ್ದೀರಿ.